ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಸಿಎಂ ಕುರ್ಚಿಯ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಭುಗಿಲೆದ್ದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಹಗ್ಗ ಜಗ್ಗಾಟ ಮತ್ತೊಮ್ಮೆ ಬಹಿರಂಗವಾಗ್ತಾ ಇದೆ. ರಾಜ್ಯದಲ್ಲಿ ಜೋರಾಗಿದೆ ಸಿಎಂ ಜಟಾಪಟಿ. ಡಿಕೆಗೆ ಸಿದ್ದು ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಒಕ್ಕಲಿಗ ಸ್ವಾಮೀಜಿ ಹೇಳಿಕೆಗೆ ಸಚಿವ ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಂದಿನ 10 ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ. 5 ವರ್ಷವಲ್ಲ 10 ವರ್ಷವೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿತಾರೆ. ಚಂದ್ರಶೇಖರ ಸ್ವಾಮೀಜಿಯ ಹೇಳಿಕೆಗೆ ಸಚಿವ ರಾಜಣ್ಣ ಅವರು ತಿರುಗೇಟನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಕಾಳಗವೇ ಏರ್ಪಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗಾಗಲೇ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು. ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ಆದಿಯಾಗಿ ರಾಜಣ್ಣ ಆದಿಯಾಗಿ ಒಂದಿಷ್ಟು ಜನ ಹಲವು ಡಿಸಿಎಂ ನೇಮಕದ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ರು. ಈಗ ಶ್ರೀಗಳು ಕೂಡ ಅದೇ ವಿಚಾರವನ್ನೇ ಪ್ರಸ್ತಾಪಿಸಿದ್ದಾರೆ. ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಇದು ಸಚಿವ ರಾಜಣ್ಣ ಅವರ ಹೇಳಿಕೆ. ಈ ಹೇಳಿಕೆಯ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ನಮ್ಮ ನಡುವೆ ಯಾವುದೇ ರೀತಿಯ ಹಗ್ಗ ಜಗ್ಗಾಟ ಇಲ್ಲ, ಎಲ್ಲವೂ ಸರಿ ಇದೆ ಅಂತ ಹೇಳಿಕೊಂಡು ಬರ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಂದು ಸ್ಪರ್ಧೆ ಇದೆ ಅನ್ನೋದು ಕೂಡ ಈ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. 1 ವರ್ಷ 2 ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ 136 ಸೀಟುಗಳನ್ನು ಗೆಲ್ಲುವ ಮೂಲಕ ಅಧಿಕಾರಕ್ಕೆ ಬಂದಿತ್ತು. ಆಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು, ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ, ಸಿಎಂ ಆಗೋದಕ್ಕೆ. ಬಟ್ ಸಿಎಂ ಸಿದ್ದರಾಮಯ್ಯನವರ ಅನುಭವಕ್ಕೆ ಹೈಕಮಾಂಡ್ ಮಂಡೆ ಹಾಕಿತ್ತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ?